ರಕ್ಷಕನು ನಿಮಗೆ ಸಮಾಧಾನ, ದೇವದೂತ ನೀವು ಲೋಕಕ್ಕೆ ಕೊಟ್ಟಂತ ಸಂದೇಶ ಭೂಮಿಯೊಳಗೆ ಸಮಾಧಾನ ಕೊಡುವುದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿರುವಂತ ಯಾರಾದರೂ ಒಬ್ಬ ಗಣ್ಯ ಪುಣ್ಯ ಪ್ರವಾದಿ ಸರ್ವಶಕ್ತನಿದ್ದರೆ ಅವರು ಯೇಸು ಕ್ರಿಸ್ತರು ಮಾತ್ರ. ಈಗ ನಿಮಗೊಂದು ಸತ್ಯ ಹೇಳ್ತೇನೆ ಕೇಳಿ. ಯಾಕಾಗಿ ಯೇಸು ಸ್ವಾಮಿಯಲ್ಲಿ ಹುಟ್ಟಬೇಕಾಗಿ ಬಂತು? ಪರಲೋಕದಲ್ಲಿದ್ದಂತ ದೇವರು ಹೇಳ್ರಿ, ಇವತ್ತು ಈ ಸಮಳೂರು ಗ್ರಾಮದಲ್ಲಿ ಈ ಸಮಯಕ್ಕೆ ನೀವು ಕ್ರಿಸ್ಮಸ್ಸಿಗೆ ಬಂದಿದ್ದೀರಿ, ಒಂದು ಸತ್ಯವನ್ನು ತಿಳ್ಕೊಂಡು ನೀವು ಹೋಗ್ಬೇಕು. ಯಾರಾದ್ರೂ ನಿಮಗೆ ಯೇಸು ಸ್ವಾಮಿ ಯಾಕೆ ಹುಟ್ಟಿದ, ಯಾಕೆ ಕ್ರಿಸ್ಮಸ್ಸಿಗೆ ಹೋಗಿದ್ರಿ, ಕ್ರಿಸ್ಮಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಬಟ್ಟೆ ಹಾಕ್ಬೇಕು, ಸ್ಟಾರ್ ಹಾಕ್ಬೇಕು, ಕೇಕ್ ತಿನ್ಬೇಕು, ಇದಲ್ಲ. ಸತ್ಯವನ್ನು ತಿಳಿ ಹೇಳ್ಬೇಕು. ಈಗ ಬೇಗ ನನಗೆಲ್ಲ ವಿವರಿಸಲಿಕ್ಕೆ ಸಮಯ ಇಲ್ಲ, ಬೇಗ ಹೇಳ್ಕೊಂಡು ಹೋಗ್ತೀನಿ. ಈ ಪ್ರಪಂಚದಲ್ಲಿ ಕಾಣುವಂತ ಈ ಸೃಷ್ಟಿಗಳೆಲ್ಲವೂ ಕೂಡ ಇದರ ಹಿಂದೆ ಒಬ್ಬ ಸೃಷ್ಟಿಕರ್ತನಿದ್ದ, ಸೃಷ್ಟಿಕರ್ತ ದೇವರಿದ್ದ. ಈ ಆಕಾಶವನ್ನು ಬೈಬಲ್ ಓಪನ್ ಮಾಡುವಾಗ ಮೊದಲಿರುವಂತ ವಾಕ್ಯ, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ. ಸುಮ್ಮನೆ ಉಂಟಾಗಿ ಬಂದಿದ್ದಲ್ರಿ ಇವೆಲ್ಲ, ದೇವರ ಸೃಷ್ಟಿ ಇವೆಲ್ಲ. ಆಕಾಶವು, ಭೂಮಿಯು, ಹಗಲು ರಾತ್ರಿ, ನೀರು, ಈ ಪ್ರಕೃತಿ, ನಿನ್ನ ಕಣ್ಣಿಗೆ ಕಾಣುವಂತ ಈ ಎಲ್ಲ ಸೃಷ್ಟಿಗಳು ಮಾನವರು ಸೃಷ್ಟಿ ಮಾಡಿದ್ದಲ್ಲ. ಮಾನವರನ್ನು ಉಪಯೋಗಿಸ್ತಾ ಇದ್ದಾರಷ್ಟೇ, ಮಾನವರನ್ನು ಬಳಸ್ತಾ ಇದ್ದಾರಷ್ಟೇ. ಇದರೆಲ್ಲರ ಹಿಂದೆ ಸೃಷ್ಟಿಕರ್ತನಾದ ಒಬ್ಬ ದೇವರಿದ್ದಾನೆ. ಈ ಬೈಬಲ್ ನಮಗೆ ಕಲಿಸುವಂತದ್ದು ನಮ್ಮ ಬೈಬಲ್ ಮಾತ್ರವಲ್ಲ, ಎಲ್ಲಾ ಪವಿತ್ರ ಗ್ರಂಥಗಳನ್ನು ನೀವು ತೆಗೆದುಕೊಂಡು ಹೋದ್ರಿ ಯೇಸು ಕ್ರಿಸ್ತರ ಜನನದ ಬಗ್ಗೆ, ಯೇಸು ಸ್ವಾಮಿಯ ಈ ಲೋಕದ ಆಗಮನದ ಬಗ್ಗೆ ಎಷ್ಟೋ ವರ್ಷಗಳ ಮುಂದೆನೆ ಪ್ರವಾದನೆ ಮುಖಾಂತರ ಬರೆಯಲ್ಪಟ್ಟಿದ್ದಾವೆ. ಅನೇಕ ಭಕ್ತರು ಅದನ್ನ ಹೇಳಿದ್ದಾರೆ. ಹಾಗಿರುವಾಗ ಗಮನಿಸಲಿ, ಈ ಸೃಷ್ಟಿಗಳನ್ನು ಈ ಬೈಬಲ್ ನಲ್ಲಿ ಬರೆಯಲ್ಪಟ್ಟದ್ದೇನು ಗೊತ್ತಾ? 5 ದಿವಸ ದೇವರು ಈ ಪ್ರಪಂಚದಲ್ಲಿರುವಂತ ಎಲ್ಲವನ್ನ ಸೃಷ್ಟಿ ಮಾಡಿದ. ಎಲ್ಲವನ್ನ 6ನೇ ದಿವಸ ಯಾರು ಸೃಷ್ಟಿ ಮಾಡಿದ? ನನ್ನನ್ನು, ನಿನ್ನನ್ನು. ಅರ್ಥ ಆಯ್ತಲ್ಲ? ನಮ್ಮನ್ನ ದೇವರು ಎಷ್ಟನೇ ದಿವಸ ಸೃಷ್ಟಿ ಮಾಡಿದ್ದು? 6ನೇ ದಿವಸ ಸೃಷ್ಟಿ ಮಾಡಿ. ನಾವು ಯಾರು ಸೃಷ್ಟಿ? ಯಾರ ಸೃಷ್ಟಿಯಮ್ಮ? ತಿಳ್ಕೊಡ್ರಿ, ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡ್ರಿ. ನಾವು ದೇವರ ಸೃಷ್ಟಿಗಳು. 6 ದಿವಸ ದೇವರು ಸೃಷ್ಟಿ ಮಾಡಿದ ಬಳಿಕ ದೇವರೊಂದು ಆಜ್ಞೆ ಹೊರಡಿಸ್ತಾನೆ, ಒಂದು ಕಟ್ಟಳೆ ಕೊಡ್ತಾನೆ. ನನ್ನ ಸೃಷ್ಟಿಗಳಾಗಿರುವಂತ ಈ ಸೃಷ್ಟಿಗಳು, ಈ ಮಾನವನು 7ನೇ ದಿವಸ ಪವಿತ್ರ ದಿವಸವನ್ನಾಗಿ ಬೇರ್ಪಡಿಸಿ ಸೃಷ್ಟಿಕರ್ತನಾದ ದೇವರಿಗೆ ಏನ್ ಮಾಡಬೇಕು? ಆರಾಧನೆ ಮಾಡು. ಯಾಕೆ ಯೇಸು ಸ್ವಾಮಿ ಹುಟ್ಟಿದನಂತ ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ. ದೇವರೊಂದು ಆಜ್ಞೆ ಹೊರಡಿಸಿದ. ಮನುಷ್ಯ ಒಬ್ಬ ಬಿಟ್ಟು ದೇವರ ಎಲ್ಲ ಸೃಷ್ಟಿಗಳಲ್ಲಿ ದೇವರಿಗೆ ಬಹಳ ಪ್ರಿಯವಾದದ್ದು ಯಾರು? ಮನುಷ್ಯ. ಆಗಿರುವಾಗ ಈ ಒಬ್ಬ ಮನುಷ್ಯನನ್ನ ಬಿಟ್ಟು ಬಾಕಿ ಇರುವಂತ ಎಲ್ಲ ಸೃಷ್ಟಿಗಳು ಅವುಗಳಾದ ಭಾಷೆಗಳಲ್ಲಿ ಸೃಷ್ಟಿಕರ್ತನಾದ ದೇವರಿಗೆ ನಮಸ್ಕಾರ ಮಾಡ್ತವೆ, ಆರಾಧನೆ ಮಾಡ್ತವೆ. ಮನುಷ್ಯ ಮಾತ್ರ ಮಾಡಲಿಲ್ಲ. ಸೃಷ್ಟಿಕರ್ತನಾದ ದೇವರನ್ನ ಮರೆತು ಬಿಟ್ಟ. ನಿನ್ನ ಮನೆಯಲ್ಲಿ ನೀನು ಸಾಕಿರುವಂತ ನಾಯಿಗೆ, ಹಸಾಗೆ, ಎತ್ತಿಗೆ, ಮೃಗ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿದಾವೆ ಸೃಷ್ಟಿಕರ್ತನು ಯಾರು ಅಂತ. ಮನುಷ್ಯನಿಗೆ ಗೊತ್ತಿಲ್ಲ. ಮನುಷ್ಯ ವಾಪಸ್ಸು ಸೃಷ್ಟಿಗಳ ಕಡೆಗೆ ಕೈ ಮುಗಿದ. ಅರ್ಥ ಆಗ್ತಾ ಇದೆಯಾ? ಸೃಷ್ಟಿಗಳೆಲ್ಲವೂ ಸೃಷ್ಟಿಕರ್ತನಾದ ದೇವರಿಗೆ ನಮಸ್ಕಾರ ಮಾಡುವಾಗ ಮಾನವನು ಮಾತ್ರ ಸೃಷ್ಟಿಕರ್ತನು ಯಾರು ಎಂಬುದು ಗೊತ್ತಿಲ್ಲದೆ ದೇವರನ್ನೇ ಸೃಷ್ಟಿ ಮಾಡಕ್ಕೆ ಹೊರಟು ಬಿಟ್ಟ.
ಅರ್ಥ ಆಗ್ತಾ ಇದೆಯಾ? ಹ್ಞೂ ಸರ್. ಅರ್ಥ ಆಗ್ಲಿಲ್ಲ? ದೇವರನ್ನೇ ನಮ್ಮ ಜನಸಂಖ್ಯೆ ಎಷ್ಟಿದೆ ಈಗ ದೇಶದಲ್ಲಿ? 700 ಕೋಟಿ. 141 ಕೋಟಿ ಜನಸಂಖ್ಯೆ, 40 ಸಮಥಿಂಗ್. ಹಾಗಿರುವಾಗ ದೇವತೆಗಳು ಎಷ್ಟಿದ್ದಾರೆ? 33 ಕೋಟಿ ಯಾರಿದ್ದಾರೆ? ದೇವತೆಗಳು ನಮ್ಮ ಭೂಮಿಯ ಮೇಲೆ ಇದೆ. ಇರ್ಲಿ ಬಿಡೋದು, ಏನು ತೊಂದರೆ ಇಲ್ಲ. ಜನಸಂಖ್ಯೆ ಎಷ್ಟು? 141 ದೇವರುಗಳು ಎಲ್ಲಿಂದ ಬಂದಿವಿ? ಮಾತಾಡ್ರಿ. ಹೌದಾ? ಸೃಷ್ಟಿಕರ್ತನು ಒಬ್ಬನು ಎಂಬುದಾಗಿ ಸೃಷ್ಟಿಗಳು ಒಪ್ಪಿಕೊಳ್ಳುವಾಗ ದೇವರು ಪ್ರೀತಿಸುವ ಮಾನವನು ಯಾರನ್ನು ಸೃಷ್ಟಿ ಮಾಡಿದ? ಅವರವರ ಇಷ್ಟಕ್ಕೆ, ಅವರವರ ಆಸೆಗೆ, ಅವರವರ ಬಯಕೆಗೆ, ಅವರವರ ಇಚ್ಛದ ಪ್ರಕಾರ ದೇವರುಗಳನ್ನು ಏನ್ ಮಾಡಿದ? ಸೃಷ್ಟಿ ಮಾಡಿ ಕಣ್ಣಿಗೆ ಕಂಡವುಗಳನ್ನೆಲ್ಲಕ್ಕೂ ದೇವರ ಸ್ಥಾನವನ್ನು ಕೊಟ್ಟು ಬಿಟ್ಟ. ಸೃಷ್ಟಿಕರ್ತನಾದ ದೇವರನ್ನ ಮರೆತು ಬಿಟ್ಟ, ದೇವರ ಆಜ್ಞೆಗಳನ್ನು ಮೀರಿದ. ಪಾಪ, ದ್ವೇಷ, ಕೋಪ, ಮತ್ಸರ, ವ್ಯಭಿಚಾರ, ದುಷ್ಟತನ ಅನ್ನುವಂಥದ್ದು ಮನುಷ್ಯನ ಜೀವಿತದೊಳಗೆ ಅಧಿಕವಾಯಿತು. ಮಾನವರು ರಕ್ಷಣೆಗಾಗಿ, ಸಮಾಧಾನಕ್ಕಾಗಿ ಅಲೆದಾಡಲಿಕ್ಕೆ ಪ್ರಾರಂಭಿಸಿದರು. ಸೃಷ್ಟಿಗಳ ಕಡೆಗೆ ಹೋಗಿ ಅಡ್ಡ ಬೀಳಲಿಕ್ಕೆ ಪ್ರಾರಂಭಿಸಿದರು. ಅವು ನನಗೆ ಸಹಾಯ ಮಾಡ್ತಾವೆ ಎಂಬುದಾಗಿ. ಕೇಳ್ರಮ್ಮ, ಯೇಸು ಸ್ವಾಮಿ ಯಾಕೆ ಹುಟ್ಟಿದ ಸತ್ಯ ಹೇಳ್ತಾ ಇಲ್ಲ, ಕಥೆ ಹೇಳ್ತಾ ಇಲ್ಲ. ಮಾನವರು ಸೃಷ್ಟಿಕರ್ತನಾದ ದೇವರನ್ನು ಮರೆತು ಸೃಷ್ಟಿಗಳ ಮುಂದೆಗಡೆ ಹೋಗಿ ಮೊಣಕಾಲೂರಿ ಸಹಾಯ ಬೇಡಿದ, ಕಾಪಾಡು, ಸಹಾಯ ಮಾಡುವಂತ ಸೃಷ್ಟಿಗಳೆಲ್ಲವೂ ಭೂಮಿಯ ಮೇಲೆ, ಮಾನವನ ಮೇಲೆ ಡಿಪೆಂಡ್ ಆಗಿದ್ದಾವೆ. ಇದು ಯಾರ ಮೇಲೆ ಡಿಪೆಂಡ್ ಆಗಿದೆ? ಇದು ಲೂಸ್ ಮಾಡಿ ಟೈಪ್ ಮೇಲೆ ಎತ್ತಿದಾಗ, ಮೇಲೆ ಬಂದು ಇಳಿಸಿದಾಗ ಯಾರ ಮೇಲೆ ಡಿಪೆಂಡ್ ಆಗಿದೆ? ಇದನ್ನ ಮುಂದೆ ಇಟ್ಕೊಂಡು ಇದ್ರ ಮೇಲೆ ಒಂದು ಮಾಲೆ ಹಾಕ್ರಿ. ಅದೇ ನೋಡಿ, ಇದು ನನ್ನ ಮೇಲೆ ಡಿಪೆಂಡ್ ಆಗಿದೆ. ಇದು ಅಲ್ಲ, ಏನೆಲ್ಲ ಇದ್ರ ಮೇಲೆ ಮುಂದಿಟ್ಟು ಇದಕ್ಕೆ ಬಂದು ನನ್ನನ್ನು ಕಾಪಾಡು, ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಪಾಪ ಕ್ಷಮಿಸು, ನಾನು ಕಷ್ಟದಲ್ಲಿದ್ದೇನೆ, ನಾನು ರೋಗದಲ್ಲಿದ್ದೇನೆ ಅಂತ ಇದಕ್ಕೆ ಬೇಡಿದರೆ ಹೆಲ್ಪ್ ಮಾಡುತ್ತೆ. ಮನುಷ್ಯನ ಮೂರ್ಖತನವನ್ನ ನೋಡಿ, ಮನುಷ್ಯನ ನಿಸ್ಸಹಾಯಕತೆಯನ್ನ ನೋಡಿ, ಅಧಿಕವಾಗಿ ದೇವರು ಅಧಿಕವಾಗಿ ಪ್ರೀತಿಸುವ ಮಾನವರು ಅಲೆದಾಡುವುದನ್ನು ನೋಡಿ, ನಾಶವಾಗುವುದನ್ನು ನೋಡಿ, ಸೈತಾನನ ಹಿಡಿತದಲ್ಲಿ, ಪಾಪದಲ್ಲಿ ಮುಳುಗಿರುವಂತದನ್ನ ನೋಡಿ, ಕರುಣಾಮಯಿಯಾದಂತ ದೇವರು, ಸೃಷ್ಟಿಕರ್ತನಾದ ದೇವರು ಭೂಮಿಯ ಮೇಲೆ ಮನುಷ್ಯರ ಮಧ್ಯದಲ್ಲಿ ಮಾನವನಾಗಿ ಹುಟ್ಟಿ ಬರುವುದಕ್ಕಾಗಿ ತೀರ್ಮಾನ ಮಾಡಿ ಆಗಿನ ಕಾಲದಲ್ಲಿದ್ದಂತ ಪವಿತ್ರಳಾದಂತ ಕನ್ಯೆಯಾದಂತ ಯಾರು? ಮರಿಯಳ ಗರ್ಭದಲ್ಲಿ, ಇನ್ನೂ ಮದುವೆ ಅವಳ ಫಿಕ್ಸ್ ಆಗಿದೆ ಅಷ್ಟೇ, ಪವಿತ್ರ ಗರ್ಭದಲ್ಲಿ ದೇವದೂತನ ಆಜ್ಞೆ ಮೇರೆಗೆ ಪವಿತ್ರ ಆತ್ಮನ ಬೆಳಕು ಅವಳ ಮೇಲೆ ಬಂದ ತಕ್ಷಣ ಅವಳ ಗರ್ಭದಲ್ಲಿ ಅವಳು ಗರ್ಭ ಧರಿಸಿದಳು. ಅವಳ ಗರ್ಭದಲ್ಲಿದ್ದಂತ ಅವಳು ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ದೂತರುಗಳು ಹೇಳಲಿಕ್ಕೆ ಪ್ರಾರಂಭಿಸಿದರು, ಒಬ್ಬ ರಕ್ಷಕನು ಹುಟ್ಟಾನೆ. ಆ ಹುಟ್ಟಿ ಬಂದಂತ ದಿವಸ, ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ಹುಟ್ಟಿ ಬಂದಂತ ದಿವಸವೇ ಯಾಕಾಗಿ ಹುಟ್ಟಿದಂತ ಸ್ವಲ್ಪ ಅರ್ಥ ಆಯ್ತಾ? ಜೀವಿಸುವ ದೇವರು, ಸೃಷ್ಟಿಗಳ ಒಡೆಯನು, ಮಾನವರಾದ ನಿನ್ನನ್ನ ಸೃಷ್ಟಿ ಮಾಡಿದಂತ ದೇವರು ನಾನೇ. ನನಗೆ ಈ ಸೃಷ್ಟಿಗಳ ಮೇಲೆ ಅಧಿಕಾರ ಇದೆ ಎಂಬುದನ್ನು ಉಪದೇಶದಿಂದ ಮಾತ್ರವಲ್ಲ, ಕ್ರಿಯೆಗಳ ಮುಖಾಂತರ ದೃಢಪಡಿಸಿದ. ಕ್ರಿಯೆಗಳ ಮುಖಾಂತರ
ಅದ್ಭುತದ ಮುಖಾಂತರ ಎಷ್ಟು ವರ್ಷ ಸ್ವಾಮಿ ಎಷ್ಟು ವರ್ಷ ಇದ್ದ ಲೋಕದಲ್ಲಿ? 33.5 ವರ್ಷ ಲೋಕದಲ್ಲಿ ಇದ್ದು ಒಂದು 10 ಕೋಟಿ ಆಸ್ತಿ ಮಾಡಿ, ಒಂದು 4 ಬಂಗಲೆಯನ್ನು ಕಟ್ಟಿ, ಒಂದು 20 ಮಕ್ಕಳನ್ನ ಹುಟ್ಟಿಸಿ, ಒಂದು 15 ಹೆಂಡತಿಯರನ್ನ ಮಾಡಿ, ಏನೋ ಒಂದು ದೊಡ್ಡ ರೆಕಾರ್ಡ್ ಮಾಡಿ ಹೋಗ್ಬೋದಾಗಿತ್ತು ಅಲ್ಲ. 33.5 ವರ್ಷ ಕಾಲ ಲೋಕದಲ್ಲಿ ಇದ್ದು ತಾನು ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ಸತ್ತೋದ ಕುಟುಂಬಕ್ಕೆ ಹೋಗಿ ಸತ್ತಂತ ಹೆಣವನ್ನು ಏನ್ ಮಾಡಿದ? ಕಾರಣ ಈ ಮೂರ್ಖ ಜನ, ಬುದ್ಧಿ ಇಲ್ಲದಂತ ಜನ, ಸತ್ಯ ದೇವರು ಯಾರು ಅಂತ ಗೊತ್ತಿಲ್ಲದಂತ ಈ ಜನರ ಮುಂದೆ ತಾನು ಜೀವಿಸುವ ದೇವರು ಎಂಬುದಾಗಿ, ಮನುಷ್ಯನ ಆತ್ಮನ ಮೇಲೆ ನನಗೆ ಅಧಿಕಾರ ಇದೆ ಎಂಬುದಾಗಿ ಸತ್ತಂತ ವ್ಯಕ್ತಿ ಹತ್ರ ಹೋಗಿ ಏನ್ ಮಾಡಿದ? ಎಬ್ಬಿಸಿದ. ತನ್ನ ಭಕ್ತರು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ, ಬಿರುಗಾಳಿ, ಸುಂಟರಗಾಳಿ, ಅಲೆಗಳು ಎದ್ದಾಗ, ಅಡಗಿ ಮುಳುಗಿ ಹೋಗುತ್ತಿರುವಾಗ ಒಂದೇ ಮಾತಿನ ಮುಂದುಗಡೆ ಶಾಂತವಾಗಲಿ ಎಂದಾಗ ಏನಾಯ್ತು? ಅಲೆಗಳು, ಬಿರುಗಾಳಿಗಳು, ಸುಂಟರಗಾಳಿ ಏನಾಯ್ತು? ಸೃಷ್ಟಿಗಳ ಮೇಲೆ ನನಗೆ ಅಧಿಕಾರ ಇದೆ ಎಂಬುದಾಗಿ ಅಲ್ಲಿ ತೋರಿಸಿಕೊಟ್ಟ. ಖುಷಿ ಆಗ್ತಾ ಇಲ್ಲ? ಹೇಳಿದಾಗ ಜನರಿಗೆ ಅರ್ಥ ಆಗ್ಲಿಲ್ಲ, ಕ್ರಿಯೆ ಮುಖಾಂತರ ತೋರಿಸಿಕೊಟ್ಟ. ಅರ್ಥ ಆಗ್ತು? ಅರ್ಥ ಆಯ್ತು? ಹಾಗಾದ್ರೆ ಏನೋ ಒಂದು ಮಾಡಿ ನಿರ್ಧಾರ ಮಾಡ್ರಿ. 5 ರೊಟ್ಟಿ 2 ಮೀನಿಂದ ಒಬ್ಬ ರೊಟ್ಟಿ ತುಂಬಂಗಿಲ್ಲ. 5 ರೊಟ್ಟಿ ತಿನ್ನಂಗಿಲ್ಲ ನೀನು? 5 ರೊಟ್ಟಿ 2 ಮೀನಲ್ಲಿ ಹೋಗು ಅಲ್ಲಂಗೆ ಇಲ್ಲ. ನಾನು ಮತ್ತು ನನ್ನ ಭಾವ ಇಬ್ರು ಕುತ್ಕೊಂಡು 2 ಕೆಜಿ ಮೀನ್ ತಿಂದೀವಿ. ಈಗಲ್ಲ, ನಾನು ಮದುವೆ ಆಗೋಕ್ಕಿಂತ ಮುಂಚೆ ಮಂಗಳೂರು ಸೈಡ್ ಆ ಕಡೆ ಇದ್ದಾಗ ಅಲ್ಲಿ ಸೂಪರ್ ಆಗಿ ಮೀನ್ ಸಾರು ಮಾಡ್ತಾರೆ. ಅದು ಎಷ್ಟಿದು ತಿಂದ್ಬಿಡ್ತೀವಿ. 2 ಕೆಜಿ ತಗೊಂಡ್ಬಂದು ಸಾರು ಮಾಡಿಸಿದ್ದು, ಒಂದು ತಾಯಿ ಕಡೆ ಸಾರು ಮಾಡಿಸಿ ಇಬ್ರು, ನಾ ಫಸ್ಟ್ ಹೇಳ್ತೀವಿ ನಿಮ್ಗೆ ಎಷ್ಟು ಬೇಕು ತಗೊಳ್ರಿ ಅಂತ, ಇಬ್ರು ಕುತ್ಕೊಂಡು ಬಾರಿಸ್ಬಿಟ್ಟು 2 ಕೆಜಿ ಹೊಡ್ತೀವಿ. ಯಾವುದು ಇದಲ್ಲ, ಬಾಂಗಡಿ ಅಲ್ಲ, ಕಾರ್ಲಿ, ಮಂಗಳೂರು ಸೈಡ್ ಒಳ್ಳೆ ಕಾರ್ಲಿ. 2 ಮೀನು ಎಲ್ಲಿಗೆ ಹೋಗ್ಬೇಕು? 2 ಮೀನು, 5 ರೊಟ್ಟಿ 2 ಮೀನಿಂದ ಎಷ್ಟು ಜನರಿಗೆ? ಸೃಷ್ಟಿಕರ್ತನಾದ ದೇವರು ಈ ಆಹಾರ ಪದಾರ್ಥಗಳ ಮೇಲೆ, ಈ ಸೃಷ್ಟಿಗಳ ಮೇಲೆ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಸೇರಿ ಬಂದಂತ ಜನರ ಮುಂದೆ ಅಲ್ಪವಾದದ್ದನ್ನ ಅಧಿಕ ಮಾಡಿ ದೇವರು ಎಂಬುದಾಗಿ ಏನ್ ಮಾಡಿದ? ತೋರಿಸಿಕೊಟ್ಟ. ಹಲ್ಲೆಲೂಯಾ. ಆಯ್ತಾ? 33.5 ವರ್ಷ ಕಾಲ ಲೋಕದಲ್ಲಿ ಇದ್ದು ನಾವು ಮಾನವರಿಗೋಸ್ಕರ ಮಾನವನ ಅನುಭವಿಸಿದಂತ ಪಾಪದಿಂದ, ಶಾಪದಲ್ಲಿದ್ದಂತ, ಕಷ್ಟದಲ್ಲಿದ್ದಂತ ಜನರಿಗೋಸ್ಕರ ತನ್ನ ಪ್ರಾಣವನ್ನೇ, ಏನೆಲ್ಲ ಅದ್ಭುತಗಳನ್ನ ಮಾಡಿದ ನೋಡ್ರಿ ಸ್ವಾಮಿ. ಏನೆಲ್ಲ ಅದ್ಭುತ! ರೋಗಿಗಳ ಮೇಲೆ ಅಧಿಕಾರ, ಸೈತಾನನ ಮೇಲೆ ಅಧಿಕಾರ. ಒಬ್ಬ ವ್ಯಕ್ತಿಯ ಮೇಲೆ 100 ದೆವ್ವಗಳು. ಎಷ್ಟು? 1 ದೆವ್ವ ಹತ್ತಿದ್ರೆ ಕಷ್ಟ ಇದೆ. ದೆವ್ವ ಇಲ್ಲ ಅಂದ್ರೂ ಕಂಟ್ರೋಲ್ ಮಾಡಕ್ಕೆ ಕಷ್ಟ. ಇನ್ನೇನ ಅಕ್ಕಪಕ್ಕ ಒಂದು ದೆವ್ವ ಬಂದಿಲ್ಲ, ಕೆಲವೊಬ್ರ ಮೇಲೆ ದೆವ್ವನೇ ಇರಂಗಿಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಿದೆ ಕಷ್ಟ. ಏನ್ ನಾವ್ ಹೇಳ್ತೇವಲ್ಲ, ಇನ್ನು ದೆವ್ವ ಬಂದಾಗ ಮಾಡ್ತಿಲ್ಲ ಅಂತ ಹೇಳ್ತೇವೆ, ದೆವ್ವನೇ ಇರಂಗಿಲ್ಲ. ಇನ್ನು ಅಪ್ಪಿತಕ್ಕ 1 ದೆವ್ವ ಬಂದ್ಬಿಟ್ರೆ ಮುಗಿದೇ ಹೋಯ್ತು. ಒಬ್ಬನ ಮೇಲೆ ಎಷ್ಟು ದೆವ್ವ? 100 ದೆವ್ವ ಇರುವಂತ ಒಬ್ಬ ವ್ಯಕ್ತಿಯನ್ನ ಕ್ಷಣ ಮಾತ್ರದಲ್ಲಿ ಯೇಸು ಸ್ವಾಮಿ ಒಂದೇ ಮಾತಿನ ಮುಂದೆಗಡೆ ಅವನು ಹೊರಗಡೆ ದೆವ್ವಗಳೆಲ್ಲ ಬಿಟ್ಟು ಹೋಗಿ ಎಲ್ಲಿ ಹೋಗ್ಬಿಟ್ಟು ಹಂದಿಗಳ ಮೇಲೆ ಹೋದ್ರು. 12 ವರ್ಷದಿಂದ ರಕ್ತ ಕುಸುಮ ರೋಗ ಇದ್ದಂತ ಹೆಂಗಸು ಆಸ್ತಿಯನ್ನೆಲ್ಲ ಮಾರಿ ಕದಿಗೆ ಕೊಟ್ಟಳು. ನಾವು ಬೈಬಲ್ ಓದ್ತೇವೆ, ಅವಳು ಹೇಳ್ತಾಳೆ, ನನ್ನ ಆಸ್ತಿಯೆಲ್ಲ ನಾನು ಮಾರಿ ವೈದ್ಯರಿಗೆ ಕೊಟ್ಟೆ. ಬರಿಗೈ, ಬಾಳು, ನಿರಾಶೆ, ಕತ್ತಲಿಂದ ತುಂಬಿದ್ದಳು ಬಾಳು. ಯಾರು ಅವಳ ಸಹಾಯಕ್ಕೆ ಬರಲಿಲ್ಲ. ನೋಡಿ, ಯೇಸು ಯಾಕೆ ಲೋಕಕ್ಕೆ ಹುಟ್ಟಿ ಬಂದರೆ ಗೊತ್ತಾ? ಒಂದು ಕ್ರೈಸ್ತ ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಅಲ್ಲ,
ಕ್ರೈಸ್ತರಿಗೆ ಕ್ರೈಸ್ತರೆಂಬಂತ ಕ್ರಿಶ್ಚಿಯನ್ ಅಂತ ಹೆಸರು ಕೊಟ್ಟು ಹೋಗಕ್ಕೆ ಬಂದಿಲ್ಲ, ನಾಮಕರಣ ಮಾಡಿಕೊಂಡು ಹೋಗಕ್ಕೆ ಬಂದಲ್ಲ ಸ್ವಾಮಿ. ಅದಕ್ಕೆಲ್ಲ ಸ್ವಾಮಿ ಬಂದದ್ದು. ಒಂದು 4 ಚರ್ಚನ್ನು ಕಟ್ಟಿ ಹೋಗಕ್ಕಲ್ಲ ಸ್ವಾಮಿ ಬಂದದ್ದು. ಕಟ್ಟಿ ಹೋಗೋದಿತ್ತಲ್ಲ ಸ್ವಾಮಿ ಇದ್ದಾಗ, ಒಂದು 10 ಚರ್ಚ್ ಕಟ್ಟಿ ಹೋಗೋದಿತ್ತಲ್ಲ, ಒಂದು ಚರ್ಚ್ ಕಟ್ಟಿಲ್ಲ. ಚರ್ಚ್ ಕಟ್ಟಕ್ಕೆ ಅಲ್ಲ ಬಂದದ್ದು, ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡಕ್ಕೂ ಅಲ್ಲ ಬಂದದ್ದು. ಸ್ವಾಮಿ ಬಂದದ್ದು ಯಾಕೆ ಹೇಳ್ತೇನೆ ಕೇಳಿ. ಆ ಹೆಣ್ಣು ಮಗಳು ನೋಡಿ, ಜೀವಿತದಲ್ಲಿ ಕಣ್ಣೀರಿನ ತುಂಬಿದಂತ ಸ್ತ್ರೀ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಅವಳಿದ್ದಂತ ಊರಿಗೆ ಬಂದಾಗ ನಿಮಗೆಲ್ಲರಿಗೂ ಕೆಲವರಿಗೆ ಗೊತ್ತಿರುವಂತ ಸಂಗತಿ, ಆ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾಳೆ. ಅವಳು ಬಂದು ಏನ್ ಮಾಡ್ತಾಳೆ ಗೊತ್ತಾ? ಯೇಸುವೆ ಅಂತ ಕೂಗ್ಲಿಲ್ಲ, ಯೇಸುವೆ ಅಂತ ಕರೀಲಿಲ್ಲ, ಜಸ್ಟ್ ಏನ್ ಮಾಡಿದ್ಲು? ವಸ್ತ್ರ ಮುಟ್ಟಿದಳು. ಬೈಬಲ್ ಅನ್ನ ಕಲಿಯುವಾಗ ಮುಟ್ಟಿದ ತಕ್ಷಣ ಅವಳಿಗೆ ಏನಾಯ್ತು? ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ ಮುಟ್ಟಿದ ತಕ್ಷಣ ತಿರುಗಿ ಅವಳ ಕಡೆ ನೋಡ್ತಾಳೆ, ಯಾಕಮ್ಮ ನನ್ನನ್ನು ಮುಟ್ಟಿದ್ಯಾ? ನಾವಾಗಿದ್ರೆ ಫಸ್ಟ್ ಜಾತಿ ಕಳ್ತಿದ್ವಿ. ನಿಮ್ಮ ಅಪ್ಪ ಅಮ್ಮ ಏನು ನನ್ನ ಆಧಾರ್ ಕಾರ್ಡ್ ತಗೊಂಬ ಅಂತ ಕೇಳ್ತಿದ್ವಿ. ನಾವೆಲ್ಲ ಕುಲ ಗೋತ್ರ ನಮ್ಮ ಸದಾನಂದ ತಪ್ಪು ಸರ್ಕಾರದಲ್ಲಿ ಏನಾದ್ರು ಬೇಕಂದ್ರೆ ಫಸ್ಟ್ ನೀವೇನ್ ಕೇಳ್ತೀರಿ? ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ ಡೀಟೇಲ್ಸ್ ಕೊಡ್ರಿ ಅಂತ ಕೇಳುದು. ನಾವು ಫಸ್ಟ್ ಕಾಸ್ಟ್ ನೋಡಿದ್ರೆ ನಾವು ಮಾಡಿದ್ವಿ. ಯೇಸು ಸ್ವಾಮಿ ಒಂದು ಅದ್ಭುತ ಮಾಡಿದಾಗ ಕುಲ, ಜಾತಿ, ನಿನ್ನ ಕಲರು, ನಿನ್ನ ಅಪ್ಪ ಅಮ್ಮ ಯಾರು, ನಿನ್ನ ಕೆಲಸ ಏನು ಕೇಳಲಿಲ್ಲ. ಏನಾಗಿತ್ತಪ್ಪ ನಿನಗೆ? 12 ವರ್ಷದಿಂದ ಕಾಯಿಲಿದ್ದ ಸ್ವಾಮಿ. ನನ್ನ ಜಾತಿಯವರು ಬರಲಿಲ್ಲ ನನ್ನನ್ನು ಬಿಡಿಸಕ್ಕೆ, ನನ್ನ ಊರಿನವರು ಬರಲಿಲ್ಲ, ನನ್ನ ಪಂಚಾಯತಿಯವರು ಬರಲಿಲ್ಲ, ನನ್ನ ಬಂಧುಗಳು ಬರಲಿಲ್ಲ, ಎಲ್ಲರೂ ನನ್ನನ್ನು ಕಾಯ್ಬಿಟ್ಟಿದ್ರು. ಯೇಸುವೆ, ನೀವು ಲೋಕಕ್ಕೆ ಹುಟ್ಟಿ ಬಂದಿರಿ ಅಂತ ನಾನು ಕೇಳಿದ್ದೆ, ಪಕ್ಕದ ಊರಲ್ಲಿ ನೀನು ಅದ್ಭುತ ಮಾಡಿದಿರಿ ಅಂತ ನಾನು ಕೇಳಿದ್ದೆ. ಇವತ್ತು ನೀವು ನಮ್ಮ ಊರಿಗೆ ಬಂದಿದ್ದೀರಲ್ಲ, ಖಂಡಿತ ಯೇಸು ಇವತ್ತು ನನ್ನ ಊರಿಗೆ ಬಂದಿರುವುದರಿಂದ ನಿನ್ನ ಬೆಳಿಗ್ಗೆ ಬಂದು ನಿನ್ನ ವಸ್ತ್ರ ಮುಟ್ಟಿದರೆ ನನಗೆ ಸೌಖ್ಯ ಆಗುತ್ತಂತ ನಂಬಿಕೆಯಿಂದ ಬಂದೆ ಅಯ್ಯ. ನಿನ್ನ ಬಟ್ಟೆ ಮುಟ್ಟಿದ ನನಗೇನಾಯ್ತು? ಪಾಪ ಮಾಡುತ್ತಿರುವಾಗ ಒಬ್ಬ ಹೆಣ್ಣು ಮಗಳು ಸಿಕ್ಕಿ ಬಿದ್ದಳು. ಮೋಶೆ ಆಗಿನ ಧರ್ಮಶಾಸ್ತ್ರ ಹೇಳ್ತಾ ಇತ್ತು, ಕಲ್ಲೊಡೆದು ಏನ್ ಮಾಡ್ರಿ? ಎಲ್ಲರೂ ದೊಡ್ಡ ದೊಡ್ಡ ಕಲ್ ತಗೊಂಡ್ಬಂದು ಒಂದ್ ಕಲ್ ಸ್ವಾಮಿಗೆ ಕೊಟ್ಟು, ಸ್ವಾಮಿ ನೀವೇ ಉದ್ಘಾಟನೆ ಮಾಡ್ಬಿಡ್ರಿ. ಯಾಕಂದ್ರೆ ನಾವು ಫಸ್ಟ್ ಉದ್ಘಾಟನೆ ಮಾಡಿಸಿ ಯಾರ ಕಡೆ? ಫಾಸ್ಟ್ ಅಲ್ಲ, ಯಾರ ಹೊಡಿಬೇಕಲ್ಲ. ಈಗ ಪಾಪ ಮಾಡಿದ ಒಬ್ರು ಸಿಕ್ಲು, ಎಲ್ಲರೂ ಕಲ್ ತಗೊಂಡು ನಿಂತಿಯಾರ. ಈಗ ಒಂದ್ ಕಲ್ ಯಾರಿಗೆ ಕೊಟ್ರು? ಹಂಗ ಊಹೆ ಮಾಡ್ರಿ, ಒಂದ್ ಕಲ್ ಸ್ವಾಮಿ. ಈಗ ನೋಡ್ರಿ, ನಾವೇನಾದ್ರು MLA ಯಾರನ್ನ ಕರೆದ್ರೆ ಅವ್ರನ್ನ ನಿಲ್ಸ್ಕೊಂಡು ನಾವೇ ಗುದ್ದಿ ಪೂಜೆ ನಾವು ಹೊಡಿತೀವ? ನೀವು ಅಲ್ಲಿ ನಿಂತ್ಕೊಂಡ್ರೆ ನಾವು ಹೊಡಿತೀವ ಅಂತ ಹೇಳಿ ಅವ್ರ ಕಡೆ ಹೊಡಿಸ್ತೀವಿ ನಾವು. ಯಾಕಂದ್ರೆ ಅವ್ರು ಬಹಳ ಗಣ್ಯರು, ಗಣ್ಯ ವ್ಯಕ್ತಿಗಳು, ಏನು ಗಣ್ಯ ಇರಂಗಿಲ್ಲ ಅಲ್ಲಿ. ನಾವು ಸುಮ್ಮನೆ ಹೇಳೋದು ಗಣ್ಯರು ಪುಣ್ಯರು ಅಂತೆಲ್ಲ ನಾವು ಹೇಳೋದಷ್ಟೇ, ಸುಮ್ಮನೆ ಉಳಿಸೋದಷ್ಟೇ, ಏನು ಗಣ್ಯ ಇರಂಗಿಲ್ಲ. ಅವ್ರ ಕಡೆ ಹೊಡಿಸ್ತೀವಿ ನಾವು. ಅದೇ ತರ ಸ್ವಾಮಿ ಈಗ ಅವರೆಲ್ಲರೂ ಕಲ್ಲು ಹಿಡ್ಕೊಂಡು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ಧರ್ಮಶಾಸ್ತ್ರ ಹೇಳ್ತಾರೆ ಪಾಪ ಮಾಡಿದವರನ್ನ ಕಲ್ಲೆಸೆದು ಕೊಲ್ಲಬೇಕಂತ ನಿಮ್ಮ ಅಭಿಪ್ರಾಯ ಏನು? ನೀವು ಫಸ್ಟ್ ಬಣಿಗೆ ಮಾಡಿ, ಫಸ್ಟ್ ಬ್ಯಾಟಿಂಗ್ ನೀವೇ ಮಾಡ್ರಿ, ಮತ್ತೆ ನಾವು ಮಾಡ್ತೀವಿ ಅಂತ ಹೇಳ್ದಂಗೆ ಒಂದು ಕಲ್ಲೆಲ್ಲ ಒರೆಸಿ ಅದಕ್ಕೆ ವೈಟ್ ಸುಣ್ಣ ಹಾಕಿ ಎಲ್ಲ ಪೇಂಟ್ ಬೆಳ್ಳಗೆ ಮಾಡ್ತೇವೆ. ಬೆಳ್ಳು ಚಂದ ಇದ್ರೆ ನೀವೇ ಫಸ್ಟ್ ಹೊಡೆದು ಬಿಡ್ರಿ. ಇದು ಪವಿತ್ರನಾದ ದೇವರಲ್ಲ, ಪಾಪಿ ಹೊಡೆಯಾಕ್ತಿರಲ್ಲ, ಹೊಡಿರಿ ಫಸ್ಟ್ ಅಂತ ಹೇಳಿ ಮತ್ತೆ ನಾವು ಕಲ್ಲು ಹೊಡೆಯಕ್ಕೆ ಭಾಳ ಮುಂದೆ. ನಾವು ಬೇರೆಯವ್ರನ್ನ ಹೊಡೆದು ಬೀಳ್ಸಕ್ಕೆ, ಬೇರೆಯವ್ರನ್ನ ಹಾಳು ಮಾಡಕ್ಕೆ, ಬಾವಿಗೆ ಹಾಕ್ಸಕ್ಕೆ, ದಿಕ್ ತಪ್ಸಕ್ಕೆ, ಜಗಳ ಹಚ್ಚಿಡಕ್ಕೆ, ಗಂಡ ಹೆಂಡತಿ ಹೊಡೆದು ಬಿಟ್ಟು ಜಗಳ ಹಚ್ಚಿ ಅವ್ರು ಹೋಗ್ಬೇಕು, ಊರ ಬಿಟ್ಟು ಹೋಗ್ಬೇಕು. ಪಾಪ ಅವ್ರು ಏನು ಮಾಡ್ರಂಗಿಲ್ಲ. ಅದಕ್ಕೆ ನಾವು ಕಲ್ಲು ಹೊಡೆಯಕ್ಕೆ ಸ್ವಾಮಿ ಹೇಳೋದು, ಸ್ವಾಮಿ ಫಸ್ಟ್ ಹೊಡ್ರಿ ಬೇಕು, ನಾವು ಅರ್ಜೆಂಟ್ ಆಗ್ಬಿಟ್ಟಿದ್ದೀವಿ ಹೊಡೆಯಕ್ಕೆ. ಸ್ವಾಮಿ ಹೇಳಿದ, ನಿಮ್ಮಲ್ಲಿ ಪಾಪ ಇಲ್ಲದವನು ಫಸ್ಟ್ ಸ್ವಾಮಿ ಬಂದದ್ದು ಪಾಪಿಗಳನ್ನ ಕಲ್ಲು ಹೊಡಿಯೋದಕ್ಕಾಗಿ ಅಲ್ಲ. ಅರ್ಥ ಆಯ್ತಾ? ಪಾಪಿಗಳ ಮೇಲೆ ಜನ ಸಮೂಹ ಕಲ್ಲೊಡೆದು ಸಾಯಿಸುವುದಕ್ಕಾಗಿ ಆಗಿನ ಜನರು ನಿಂತಾಗ ಅವರಿಗೆ ತಮ್ಮ ಪಾಪದ ಅರುವನ್ನು ಉಂಟು ಮಾಡಿದ. ನಿಮ್ಮಲ್ಲಿ ಪಾಪ ಇದೆ. ಆ ಹೆಣ್ಣು ಮಗಳಿಗೆ ಹೇಳಿದ್ದೇನು ಗೊತ್ತಾ? ಇನ್ನು ಮೇಲೆ ನೀನೇನು ಮಾಡಬೇಡ, ಬದುಕಕ್ಕೆ ಅವಕಾಶ ಮಾಡಿ ಕೊಟ್ಟ.
ದೇವರು ಪಾಪವನ್ನು ದ್ವೇಷಿಸ್ತಾನೆ, ಪಾಪಿಯನ್ನ ಪ್ರೀತಿಸ್ತಾನೆ. ಪಾಪವನ್ನು ಏನ್ ಮಾಡ್ತಾನೆ? ದ್ವೇಷಿಸ್ತಾನೆ. ಪಾಪಿಯನ್ನ ದೇವರು ಪ್ರೀತಿಸ್ತಾನೆ. ಪಾಪಿಯಾದಂತ ಹೆಣ್ಣು ಮಗಳನ್ನ ಸ್ವಾಮಿ ಕಲ್ಲೊಡೆದು ಕೊಲ್ರಿ ಅಂತ ಹೇಳಿಲ್ಲ. ನಿಮ್ಮಲ್ಲಿಯೂ ಪಾಪ ಇದೆ, ಹೋಗಿ ಫಸ್ಟ್ ಸರಿ ಮಾಡ್ಕೊಂಡು ಬನ್ನಿ. ಹೆಣ್ಣು ಮಗಳಿಗೆ ಹೇಳಿದ್ರು, ಇನ್ನು ಮೇಲೆ ಬದುಕಾಗಿ ಅವಕಾಶ ಮಾಡಿ ಕೊಟ್ಟ. ಇದಕ್ಕಾಗಿನೇ ಸ್ವಾಮಿ ಲೋಕದಲ್ಲಿ ಹುಟ್ಟಿ ಬಂದದ್ದು. 12 ವರ್ಷ ಹೆಣ್ಣು ಮಗಳಿಗೆ ನೋಡಿ ಬದುಕಾಗಿ ಅವಕಾಶ ಮಾಡಿ ಕೊಟ್ಟ. ಸಾಯಕ್ಕೆ ಕೂತಂತ, ಇನ್ನೇನು ಸಾವೊಂದೇ ಮುಂದೆ ಇದ್ದಂತ ಸಾವನ್ನು ಎದುರು ನೋಡ್ತಾ ಇದ್ದಂತ ಹೆಣ್ಣು ಮಗಳಿಗೆ ಬದುಕಾಗಿ ಆರೋಗ್ಯವನ್ನು ಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೋಸ್ಕರ ಯೇಸು ಸ್ವಾಮಿ ಇಂಥ ಅದ್ಭುತಗಳ ಮುಖಾಂತರ, ಇಂಥ ಸೂಚಕ ಕಾರ್ಯಗಳ ಮುಖಾಂತರ, ಇಂಥ ಮಹತ್ ಕಾರ್ಯಗಳ ಮುಖಾಂತರ ಭೂಮಿಯ ಮೇಲೆ ಇದ್ದಾಗ ತಾನು ಜೀವಿಸುವ ದೇವರು ಎಂಬುದಾಗಿ ರುಜು ಮಾಡಿದ, ದೃಢಪಡಿಸಿದ. ಮಾನವರಿಗಾಗಿ ಪ್ರಾಣವನ್ನು ಕೊಟ್ಟ. ಹೇಳ್ರಿ, ಪ್ರಾಣವನ್ನು ಕೊಟ್ಟ. 3ನೇ ದಿವಸ ಏನಾದ? ಎದ್ದು ಬಂದ. ಇವತ್ತು ಎಲ್ಲಾ ಸಮಾಧಿಗಳು ಮುಚ್ಚಲ್ಪಟ್ಟಿರುವಾಗ ಯೇಸು ಸ್ವಾಮಿಯ ಸಮಾಧಿ ಮಾತ್ರ ಏನಾಗಿದೆ? ಯಾಕೆ? ಯಾವ ಸಮಾಧಿಗೂ, ಯಾವ ಮರಣಕ್ಕೂ, ಯಾವ ರೋಮ ಸರ್ಕ ಅಧಿಕಾರಿಗಳಿಗೂ ಯೇಸುವನ್ನ ತಡೆದು ನಿಲ್ಲಿಸಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಅವರು ಸೃಷ್ಟಿಕರ್ತನಾಗಿದ್ದಾನೆ. ಇಲ್ಲಿ ಕೂಡಿ ಬಂದವರಲ್ಲಿ ಎಷ್ಟು ಜನರು ಈ ಸತ್ಯ ತಿಳ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ನಿಮಗೊಂದು ಸತ್ಯ ನಾನು ಹೇಳ್ತೇನೆ. ನಿನ್ನ ಜೀವಿತದಲ್ಲಿ ಅಸಾಧ್ಯ ಅಂತ, ಆಗುವುದಿಲ್ಲ ಅಂತ, ಸಿಕ್ಕುವುದಿಲ್ಲ ಅಂತ ಯಾರಾದ್ರೂ ನಿನಗೆ ಹೇಳಿರುವುದಾದ್ರೆ, ಯೇಸು ಸ್ವಾಮಿ ಹುಟ್ಟಿ ಬಂದಿರುವುದೇ ನಿಮ್ಮಂತವರಿಗೋಸ್ಕರ, ನಿನ್ನ ಬಾಳನ್ನು ಬೆಳಗಿಸುವುದಕ್ಕೋಸ್ಕರ. ನಿನ್ನ ಊರಿನವರು, ನಿನ್ನ ಜನಾಂಗದವರು, ನಿಮ್ಮ ಬೀದಿಯವರು, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನಗೆ ಬೇಕಾದವರು ನಿನಗೆ ಅನ್ಯಾಯ ಮಾಡಿರಬಹುದು, ನಿನಗೆ ಮೋಸ ಮಾಡಿರಬಹುದು, ನಿನ್ನನ್ನು ಕೈ ಬಿಟ್ಟಿರಬಹುದು. ನಿಮಗೊಂದು ಸತ್ಯ ಹೇಳ್ತೇನೆ, ಯೇಸು ಸ್ವಾಮಿ ಲೋಕದಲ್ಲಿ ಹುಟ್ಟಿ ಬಂದಾಗ ನೀತಿವಂತರನ್ನ ಹುಡುಕಿಕೊಂಡು ಹೋಗ್ಲಿಲ್ಲ. ಅವರು ಕುಷ್ಠ ರೋಗಿಗಳ ಹತ್ರ ಹೋದ. ಸಮಾಜದಲ್ಲಿ ಎಂತವರ ಯಾರ ಬಗ್ಗೆ ಬರೆದಿದೆಯಾ? ಕುಷ್ಠ ರೋಗಿಗಳ ಬಳಿಗೆ ಹೋದವರು ಇದೆಯಾರ ಬಗ್ಗೆ? ಹಳೆಯ ಕಾಲದಲ್ಲಿ ಒಬ್ಬನಿಗೆ ಕುಷ್ಠ ಇದ್ರೆ ಊರಿಂದ ಹೊರಗೆ ಹಾಕ್ಬೇಕು. ಅವನು ಡೇರೆಗಳನ್ನ ಕಟ್ಟಿ ಊರಿಂದ ಹೊರಗಡೆ ಯಾರು ಹೋಗ್ತಿರ್ಲಿಲ್ಲ. ಯಾರು ಅವರು ಎಷ್ಟು ನಮಗೆ ಹತ್ತಿರದವರಾದ್ರೂ ಕೂಡ ಆಗಿನ ಶಾಸ್ತ್ರ ಹೇಳ್ತಿತ್ತು, ಕುಷ್ಠ ಬಂದ್ರೆ ಅವ್ರನ್ನ ಎಲ್ಲಿಡ್ಬೇಕು? ಊರಿಂದ ಹೊರಗಡೆ ಇಡಬೇಕಂತ. ಯೇಸು ಸ್ವಾಮಿ ನೋಡ್ರಿ, ಜನ ಸಮೂಹ ಬಂಧುಗಳು ಯಾರು ಅವ್ರನ್ನ ಊರಿಂದ ಹೊರಗಡೆ ಇಟ್ಟರು, ಅವರ ಬಳಿಗೆ ಯಾರು ಹೋದ? ಊರಿನ ಹಿರಿಯರು ಹೋಗ್ಲಿಲ್ಲ, ಯಾಜಕರು ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ. ಮಾನವನಾಗಿ ಲೋಕಕ್ಕೆ ಹುಟ್ಟಿ ಬಂದಂತ ಯೇಸು ಕ್ರಿಸ್ತನು, ಮನುಷ್ಯನು ತಿರಸ್ಕಾರ ಮಾಡಿದಂತ, ಮನುಷ್ಯನು ಹೋಗಲಿಕ್ಕೆ ಇಷ್ಟಪಡದೇ ಇರುವಂತ ಸ್ಥಳಕ್ಕೆ, ವ್ಯಕ್ತಿಯ ಬಳಿಗೆ ಹೋಗಿ ಅವನನ್ನು ಮುಟ್ಟಿ ಸೌಖ್ಯ ಮಾಡಿ ಅವನ ಬಾಳನ್ನು ಬೆಳಗಿಸಿದವನೇ. ಇದು ಯೇಸು ಕ್ರಿಸ್ತನ ವಿಶೇಷತೆ, ಇದು ಯೇಸು ಕ್ರಿಸ್ತನ ಪ್ರತ್ಯೇಕತೆ. ಹಲ್ಲೆಲೂಯಾ. ಸತ್ತು 3ನೇ ದಿವಸ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಎತ್ತಲ್ಪಡುವಾಗ ಕೆಳಗೆ ನಿಂತ ಶಿಷ್ಯರನ್ನು ನೋಡಿ ಹೇಳಿದ, ನಾನು ಯಾವ ರೀತಿ ಹೋಗ್ತಾ ಇದ್ದೇನೆ ನೋಡಿ, ನಾನು ಯಾವ ರೀತಿ ಹೋಗ್ತಾ ಇದ್ದೇನೆ ಅದೇ ದಾರಿ ಇನ್ನೊಂದು ಸಾರಿ ಏನ್ ಮಾಡ್ತೇನೆ. ಯೇಸು ಸ್ವಾಮಿ ಒಂದು ಸಾರಿ ಹುಟ್ಟಿ ಬಂದಿದ್ದು ನಿಜ, ಸತ್ಯ. ಇಡೀ ಪ್ರಪಂಚ, ಇಡೀ ಪವಿತ್ರ ಗ್ರಂಥವು ಎಲ್ಲವೂ ಸಾಕ್ಷಿಯಾಗಿ ಹೇಳ್ತಾ ಇದೆ. ಹುಟ್ಟಿದ್ದು, ಬಂದದ್ದು, ಇದ್ದದ್ದು ಸತ್ಯ. ಸತ್ತದ್ದು, ಮಾನವರಿಗಾಗಿ ಪ್ರಾಣ ಕೊಟ್ಟದ್ದು ಸತ್ಯ. ಪುನರುತ್ಥಾನ ಎದ್ದಿದ್ದು ಸತ್ಯ. ಇನ್ನು ಬಾಕಿ ಇರುವುದು ಒಂದೇ ಒಂದು, ಹೇಳ್ರಿ, ಹುಟ್ಟಿದ್ದು ಸತ್ಯ, 33 ವರ್ಷ ಇದ್ದದ್ದು ಸತ್ಯ, ಪ್ರಾಣ ಕೊಟ್ಟದ್ದು ಸತ್ಯ, ಪುನರುತ್ಥಾನ ಹೊಂದದ್ದು, ಪರಲೋಕಕ್ಕೆ ಏರಿದ್ದು ಸತ್ಯ. ಉಳಿದಿದ್ದಿನ ಒಂದೇ ಒಂದು.
ತಿರುಗಿ ಬರ್ತಾರೆ. ಖುಷಿ ಆಗ್ಲಿಲ್ಲ? ಮಾವ ಬರ್ತಾರೆ, ಅಜ್ಜಿ ಬರ್ತಾರೆ, ಗಂಡ ಬರ್ತಾರ ಅಂತಂದ್ರೆ ಎಷ್ಟೇ ಖುಷಿ ಆಗುತ್ತೆ ಗೊತ್ತೇ. ಅವ್ರು ಯಾಕೆ ಬರತ್ತಾರ, ಅವ್ರು ಇವ್ರು ಬರತ್ತಾರಂತಾರೆ ಖುಷಿ ಆಗತ್ತಿಲ್ಲರಿ. ಯೇಸು ಸ್ವಾಮಿಯವರು ತಿರುಗಿ ಬರ್ತಾರೆ. ಇನ್ನೊಂದು ಮರಿಯಳ ಗರ್ಭದಲ್ಲಿ ಹುಟ್ಟಿ ಬರುವುದಿಲ್ಲ. ಇನ್ನೊಂದು ಅಕ್ಕನ ಯಾವುದೋ ಒಂದು ಪವಿತ್ರ ಗರ್ಭದಲ್ಲಿ ಹುಟ್ಟಿ ಬರುವುದಿಲ್ಲ ಸ್ವಾಮಿ. ಇನ್ನು ಸ್ವಾಮಿ ಹುಟ್ಟಿ ಬರುವುದು ಮಗುವಾಗಿ ಅಲ್ಲ, ಇನ್ನು ಹುಟ್ಟಿ ಬರುವುದು ಗೋದ್ಲಿಯಲ್ಲ. ಇನ್ನವರು ಬರುವುದು ರಾಜಾದಿ ರಾಜನಾಗಿ, ದೇವಾದಿ ದೇವನಾಗಿ, ಸಾವಿರಾರು ದೇವದೂತರುಗಳ ಒಟ್ಟಿಗೆ ಸ್ವಾಮಿ ಬರ್ತಾರೆ. ಸ್ವಾಮಿ ಇನ್ನೊಂದ್ಸಾರಿ ಬಂದಾಗ ಅವಾಗ ಕೇಕ್ ಮಾಡೋದು ನೋಡ್ರಿ, ಅವಾಗೂ ಬಿರಿಯಾನಿ ಮಾಡೋಣ, ಅವಾಗ ಸ್ಟಾರ್ ಹಾಕೋಣ. ಹೌದಾ? ವಿಶ್ವಾಸಗಳು ಎಚ್ಚರ ಆಗ್ಬೇಕು, ವಿಶ್ವಾಸಗಳು ಎಚ್ಚರ ಆಗ್ಬೇಕು. ವರ್ಷಗಳು ಕ್ರಿಸ್ಮಸ್ ಆಚರಣೆ ಮಾಡ್ಕೊಂಡು ಖುಷಿ ಮಾಡ್ಕೊಂಡು ಹೋಗುವುದಲ್ಲ. ನಾವು ಇದ್ದಾಗ ಖುಷಿ ಪಡ್ತೇವೆ. ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದು ಹೌದು. ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತ ಭಾಗ್ಯ ನನಗೆ ಕೊಟ್ಟಿದ್ರೆ, ಇನ್ನು ನಮ್ಮ ಜವಾಬ್ದಾರಿಕೆ ಏನ್ ಗೊತ್ತಾ? ನಮ್ಮ ಕರ್ತವ್ಯ ಏನ್ ಗೊತ್ತಿದೆಯಾ? ನಮ್ಮ ರಕ್ಷಕನು ಬರ್ತಾ ಇದ್ದಾನೆ, ಅದರ ಸೂಚನೆಗಳು ನಾವು ಕೇಳ್ತಾ ಇದ್ದೇವೆ. ಟ್ರೈನು ಸ್ಟೇಷನ್ಗೆ ಬರುವುದಕ್ಕಿಂತ ಮುಂಚೆ ಏನ್ ಮಾಡ್ತದೆ? ಏನ್ ಕೊಡ್ತದೆ ಹೇಳ್ರಿ? ಒಳಗಡೆ ಡ್ರೈವರ್ ಕೂಗ್ತಾನ, ಟ್ರೈನ್ ಕೂಗ್ತದ? ಟ್ರೈನಿಗೆ ಹತ್ತಿದ್ರಲ್ಲ, ಸ್ಟೇಷನ್ಗೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೆ? ಆ ಸ್ಟೇಷನ್ ಒಳಗಡೆ ಬರೋಕ್ಕಿಂತ ಮುಂಚೆನೇ ಅದು ಕೂಗುತ್ತೆ. ಏನಾದ್ರು ಉದ್ದೇಶ ಏನು? ನಿದ್ದೆ ಮಾಡೋರೆಲ್ಲ ನಿದ್ದೆ ಮಾಡ್ರಿ, ಊಟ ಮಾಡೋರೆಲ್ಲ ಊಟ ಮಾಡ್ಕೊಂಡು ಕೂತ್ಕೊಳ್ರಿ, ಹೋಟೆಲ್ನ ಚಾ ಕುತ್ಕೊಳ್ಳೋರೆಲ್ಲ ಅಲ್ಲೇ ಕೂತ್ಕೊಳ್ರಿ. ಅದೇನಾದ್ರು ಅದ್ರ ಉದ್ದೇಶ ಅದೇನಾ? ಬ್ಯಾಗ್ ಹಿಡ್ಕೊಳ್ರಿ, ಟಿಕೆಟ್ ತಗೊಳ್ರಿ, ಮಕ್ಕಳಿದ್ರೆ ಕೈ ಹಿಡ್ಕೊಳ್ರಿ, ಸಿದ್ಧರಾಗಿ ನಿಂತ್ಕೊಳ್ರಿ ಅಂತ ಸಿಗ್ನಲ್ ಕೊಡ್ತಾ ನೀನು ಟಿಕೆಟ್ ತಕೊಂಡಿರುವಂತ ಟ್ರೈನ್ ಏನ್ ಮಾಡ್ತಾ ಇದೆ? ಅನೌನ್ಸ್ಮೆಂಟ್ ನಡೀತಾರ, ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಹೇಳ್ತಾರಲ್ಲ ಹೇಳ್ರಿ. ಬೆಂಗಳೂರಿಂದ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂತ ಸಿದ್ಧಗಂಗಾ ಎಕ್ಸ್ಪ್ರೆಸ್ ವಿಸ್ನೆಯ 2ನೇ ಪ್ಲಾಟ್ಫಾರ್ಮಿಗೆ ಬಂದು ಕೆಲವೇ, ನಾವು ಹೇಳೋದು ಅದೇನೆ, ಕೆಲವೇ ದಿವಸಗಳಲ್ಲಿ ಎಷ್ಟು ದಿವಸದಿಂದ ಹೇಳಾತೀರಿ. ಇವ್ರು ಗುನ್ಸಾಗ ಹೇಳಾತಾರ, ಇವ್ರು ನಾವು ಓಡಾಡಿ ಹೇಳಾತೇವಿ. ಕೆಲವೇ ನಿಮಿಷಗಳಲ್ಲಿ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬರ್ತದೆ ನಾವು ಹೇಳ್ತಾ ಇರೋದು. ಯೇಸು ಸ್ವಾಮಿ ಎಕ್ಸ್ಪ್ರೆಸ್ ಅದು ಸೂಪರ್ ಫಾಸ್ಟ್, ಅದು ಭಾರಿ ಸೂಪರ್ ಫಾಸ್ಟ್. ಸಮಯನೇ ಇಲ್ಲ ಅದಕ್ಕೆ. ನಿಮ್ಮ ಈ 5 ಗಂಟೆಗೆ ಒಂದು ಟ್ರೈನ್ ಹೋಗುತ್ತಲ್ಲ, ಇಲ್ಲಿಂದ ಪ್ಯಾಸೆಂಜರ್ ಬೆಂಗಳೂರಿಗೆ ಹೋಗುತ್ತಲ್ಲ, ಹುಬ್ಳಿಯಿಂದ ಪ್ಯಾಸೆಂಜರ್, ಅದು ಇದ್ದವ್ರನ್ನು ಹೋದವ್ರನ್ನೆಲ್ಲ ದಾರ್ಯಾಗ ಯಾರಲ್ಲಿ ಹೊಲದಾಗ ಹೋಗೋರು ಕೈ ಮಾಡಿ ಏನ್ ಮಾಡ್ತಿದ್ದಾರೆ? ಎಲ್ಲರನ್ನ ಕೈ ಮಾಡಿ ಎಲ್ಲ ನಿಲ್ಲಿಸ್ತಿದ್ದಾರೆ. ನಾನು ಫಸ್ಟ್ ಮೆಟ್ರೋ ಹತ್ತಿದ್ದು ಚೆನ್ನೈಲಿದ್ದ ಒಂದ್ಸರಿ ಚೆನ್ನೈ ಹೋದಾಗ ಫಸ್ಟ್ ನಾನು ಮೆಟ್ರೋ ಹತ್ತಿದವ್ರನ್ನ ಕೆಲವರು ಇರ್ಬೋದು. ಹತ್ತಿ ಇಳಿಯಕ್ಕೆ 1 ನಿಮಿಷ ಕೊಡ್ತಾರ ಟೈಮು, 1 ನಿಮಿಷನೂ ಕೊಡಂಗಿಲ್ಲ ಅಲ್ಲ, ಇಳಿತಾ ಇರ್ಬೇಕಲ್ಲಿ. ಅಲ್ಲಿ ಡೋರ್ ಓಪನ್ ಆದಂಗೆ ಏನ್ ಮಾಡ್ಬಿಡುದು. ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ನಾವು ಆರಾಮ್ ಬ್ಯಾಗ್ ತಕೊಂಡು ಕನ್ನಡಿ ಮುಂದೆ ನೋಡ್ಕೊಂಡು ನಾವು ಆರಾಮ್ ಇಳಿಯೋರು. ನಾವು ಇಳಿಯೋ ಬೇಗ ಅಂತ ನಾವು ಕಾಲು ಹೊರಗೆ ಮುಂದೆ ಹೋಗೇ ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಈಗ ನಾವು ಬಸ್ನಾಗ ಇಳಿತೇವಲ್ಲ, ಆರಾಮ್ ಒಂದು ಬ್ಯಾಗ್ ತೆಗೆದಿಟ್ಟು ಮತ್ತೆ ಹೋಗಿ ಇನ್ನೊಂದು ತಗೊಂಡ್ ಬಂದು ಅವರು ಅರ್ಧ ಬ್ಯಾಗ್ ಇದ್ರೊಳಗೆ ಒಂದು ಕಾಲು ಹೊರಗೆ, ಒಂದು ಕಾಲು. ನಾವು ಮೆಟ್ರೋನೇ ಇಷ್ಟು ಸ್ಪೀಡ್ ಇದ್ಬಿಟ್ರೆ ಬೈಬಲ್ ಏನ್ ಹೇಳ್ತೆ ಗೊತ್ತಾ? ಯೇಸು ಸ್ವಾಮಿ ಇನ್ನು ಬರುವಂತದ್ದು ಕಣ್ಣು ರೆಪ್ಪೆ ಬಡಿದ್ರ ಒಳಗಡೆ. ಕತೆ ಹೇಳ್ತಾ ಇಲ್ರ ಅನ್ನೋ, ಕತೆ ಹೇಳ್ತಾ ಇಲ್ಲ,
ಸತ್ಯ ಹೇಳ್ತಾ ಇದ್ದೇನೆ. ಕಣ್ಣು ರೆಪ್ಪೆ ಬಡಿಯುವುದರ ಒಳಗಡೆ ಈ ದೇಹ ಏನಾಗತ್ತೆ? ಮಾರ್ಪಾಟ ಹೊಂದುತ್ತೆ. ಇದು ರೂಪಾಂತರ ಶರೀರ ಆಗತ್ತೆ. ನಮಗಿಂತ ಮುಂಚೆ ಕ್ರಿಸ್ತನಲ್ಲಿ ಸತ್ತು ಹೋದವರು ಮೊದಲು ಫಸ್ಟ್ ಚಾನ್ಸ್ ಅವರಿಗೆ. ನಾವ್ ಹೇಳ್ತೇವಲ್ಲ ಫಸ್ಟ್ ಟ್ರಿಪ್ ಅವ್ರು ಹೋಗ್ಲಿ ಅಂತ ಹೇಳ್ತೇವಲ್ಲ. ನೀವು ಫಸ್ಟ್ ಟ್ರಿಪ್ ನೀವು ಹೋಗಿ, ಸೆಕೆಂಡ್ ಟ್ರಿಪ್ ನಾವು ಬರ್ತೀವಿ ಅಂತ ಹೇಳಿದಂಗೆ ಫಸ್ಟ್ ಪರಲೋಕಕ್ಕೆ ಹೋಗಕ್ಕೆ ಫಸ್ಟ್ ಚಾನ್ಸ್ ಯಾರಿಗೆ? ಕ್ರಿಸ್ತನಲ್ಲಿ ಸತ್ತವರು ಎಲ್ಲರಿಗೂ ಅಲ್ರಿ, ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಮೊದಲು ಎತ್ತಲ್ಪಡ್ತಾರೆ. ಅದರ ನಂತರ ಜೀವಂತವಾಗಿರುವ ನಾವು ಈ ಕುನ್ನೂರು ಪ್ರದೇಶದಿಂದ ಪಾಸ್ಟರ್ ಅವ್ರ ಅಮ್ಮ ಅವರ ವಿಶ್ವಾಸಿಗಳು ಈ ಶರೀರದಲ್ಲಿ ರೇಷ್ಮೆ ಸೀರೆಯಲ್ಲಿ ಹೋಗಲ್ಲಮ್ಮ, ಹೋಗಲ್ಲ. ನೀವು ಹೋಗೋದೇನು ಗೊತ್ತಾ? ರೂಪಾಂತರ ಶರೀರ ಹೊಂದಿ ಅಂತ ಹೋಗ್ಬಿಡ್ತೀವಿ. ಕಣ್ಣು ರಪ್ಪ ಬಡಿದ್ರ ಒಳಗಡೆ ಹೋಗ್ಬೇಕಂದ್ರೆ ನಾವು ಕಾಯುವವರಾಗಬೇಕು. ಸಿದ್ಧರಾಗುವುದು ಹೇಗೆ? ಈ ಕ್ರಿಸ್ಮಸ್ಗೆ ಬಂದ್ರಲ್ಲಿ ಇನ್ನು ನೆಕ್ಸ್ಟ್ ಇನ್ನು ಬರೋದು ಯಾವ ಬರ್ಬೇಕು? ಮುಂದಿನ ಕ್ರಿಸ್ಮಸ್ಗೆ ಬರ್ಬೇಕು. ನೀವು ಇದ್ರ ಮತ್ತೆ ಏನ್ ಮಾಡಕ್ ಹೋಗ್ಬಾರ್ದು, ಹೊರಗೆ ಹೋಗ್ಬಿಡ್ರಿ. 100% ಹೊರಗೆ ಹೋಗ್ತಿದ್ರಿ. ಇವತ್ತು ಬಂದ್ರಲ್ಲ, ಇನ್ನು ಯಾವ ಬರ್ಬೇಕು? ಮುಂದಿನ ವರ್ಷ ಯೇಸು ಹುಡ್ತಾರಲ್ಲ ಅವಾಗ ಬರ್ಬೇಕು. ಕೆಲವೊಬ್ರು ಇದಾರೆ ಹುಟ್ಟಾಕ್ ಒಂದ್ಸಲ ಬರ್ತಾರೆ, ಸಾಯ್ಸಾಕ್ ಒಂದ್ಸಲ ಬರ್ತಾರೆ. ಆ ಗುಡ್ ಫ್ರೈಡೆ ಇದೆಯಲ್ರಿ, ಅವ್ರು ಶಿಲುಬೆ ಹಾಕ್ತಾರೆ, ಮತ್ತೆ ಹುಡ್ಸಾಕ್ ಮತ್ತೆ ಅಂತ ವಿಶ್ವಾಸಗಳು ಆಗ್ಬೇಡ್ರಿ. ಹುಡ್ಸುದು ಸಾಯಿಸುದು ವಿಶ್ವಾಸಗಳು ಆಗಾಕು ಮತ್ತೆ ಬಹಳ ದಿವಸಗಳು ನಾವು ಅಲ್ಲ. ಎಚ್ಚರ ನಮ್ಮ ಯೇಸು ಸ್ವಾಮಿ ತೆರಿಗೆ ಬಂದು ಮತ್ತೆ ಆಕಾಶದಲ್ಲಿ ಒಂದು ದೊಡ್ಡ ಶಬ್ದ, ಒಂದು ಶಬ್ದ ನಮಗೆ ಕೇಳಿಸುವಂತ ಸಮಯ ಹತ್ತಿರವಾಗಿದೆ. ಅದೇನು ಗೊತ್ತಾ? ಇಗೋ ನನ್ನ ಭಕ್ತರೇ ಏರಿ ಬರ್ರಿ. ನೀನು ಎಲ್ಲಿದ್ರು ಕೂಡ ನಿನ್ನ ಕಿವಿಗೆ ಏನಾಗತ್ತೆ ಆ ಶಬ್ದ? ಹಾಸ್ಟೆಲ್ ಹೊರದಾಗಿದ್ರಿ, ನಾನು ಮೊಬೈಲ್ ಇಟ್ಕೊಂಡು ಮೊಬೈಲ್ ಏನಂತ 24 ಗಂಟೆ ಮೊಬೈಲ್ ಇಟ್ಕೊಂಡು ನಿಮ್ಗೆ ಕೂತ್ಕೊಂಡು ಕಣ ಅನ್ಕೊಂಡು ಕಿವಿ ಕೆಳಗೆ ಸ್ವಲ್ಪ ಮೊಬೈಲ್ ಕೆಳಗಿಟ್ಟು ಏನ್ ಮಾಡ್ಬೇಕು? ಸ್ವಲ್ಪ ಮಧ್ಯೆ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಇಗೋ ಏರಿ ಬರ್ರಿ ಎಂಬಂತ ಶಬ್ದ ನಿನ್ನ ಕಿವಿಗೆ ಕೇಳಬೇಕಾದ್ರೆ ಯಾವಾಗಾರ ಪ್ರಸಂಗ ಮಾಡೋದೆಲ್ಲ ಸ್ವಲ್ಪ ಏನಾಗ್ಬೇಕು? ಕಿವಿ ಕೊಟ್ಟು ಕೇಳಬೇಕು. ಪ್ರಸಂಗ ಮಾಡಿ ನನಗೆ ಸಂಬಂಧಪಟ್ಟಿದ್ದಲ್ಲ, ಅವ್ರಿಗೆ ಅವ್ರಿಗೆ ಒಂದು ಅರ್ಧ ತಾಸು ಪ್ರಸಂಗ ಮಾಡ್ತಾರೆ, ಹೋಗ್ತಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅಲ್ಲಿ ಹೋದಾಗ ಸ್ವಾಮಿ ಕೇಳ್ತಾರೆ ನಮಗೆ, ಎಷ್ಟು ಜನರಿಗೆ ಹೇಳಿದ್ಯಪ್ಪ ನೀನು? ನಾವ್ ಹೇಳ್ತೀವಿ ನೀರು ಕೂಡ ಕೊಟ್ಟಿಲ್ಲ ಅವ್ರು ನಮ್ಗೆ. ನೀರು ಕುಡಿದಂಗೆ ನಾವು ಕೂಗಿ ಹೇಳಿದೀವಿ. ನಾವು ಇದ್ದಿದ್ದ ಶಬ್ದ ಎಲ್ಲ ತೆಗೆದು ಹೇಳಿದ್ವಿ ಸ್ವಾಮಿ. ಅವಾಗ ಸ್ವಾಮಿ ಯಾರಿಗೆ ಸಾಕ್ಷಿ ಯಾವ್ದು ಗೊತ್ತಾಯ್ತಾ? ಈ ಸ್ಟಾಂಡ್ ಎದ್ದು ನಿಂತ್ಕೊಂಡು ಸಾಕ್ಷಿ ಹೇಳುತ್ತೆ. ಈ ಸ್ಟಾಂಡ್ ಎದ್ದು ನಿಂತ್ಕೊಂಡು ಸಾಕ್ಷಿ ಹೇಳುತ್ತೆ. ಹೌದು, 2024 27ನೇ ತಾರೀಕು ಮಧ್ಯಾಹ್ನ 1:20 ಜೇಮ್ಸ್ ಪಾಸ್ಟರ್ ಹೇಳಿದ್ದು ಸತ್ಯ ಸತ್ಯ ಸತ್ಯ. ಇದೆಲ್ಲ ಹೇಳುತ್ತೆ? ಕೋರ್ಟಲ್ಲಿ ಹೇಳ್ದಲ್ಲ ಅದು. ಸತ್ಯ 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 ಅಂತ ಯಾವ್ದು ಹೇಳುತ್ತೆ? ನೀವು ಯಾರು ಹೇಳಂಗಿಲ್ಲ, ಇದೇ ತಿಳ್ಕೊಳ್ಳಿ. ಇದಕ್ಕೆ ಮಾತಾಡುವಂತ ಶಕ್ತಿ ಯಾರು ಕೊಡ್ತಾರೆ? ಹಾಗಾಗಿ ನಾನು ನಿಲ್ಲಿಸ್ತೇನೆ. 27ನೇ ತಾರೀಕಿಗೆ ಕ್ರಿಸ್ಮಸ್ ದಿವಸಗಳಲ್ಲಿ ನಾವು ಹಬ್ಬ ಆಚರಣೆಗಳನ್ನು ಮಾಡಿ ಖುಷಿಯಾಗಿ ಹೋಗುವುದಲ್ಲ, ನಮ್ಮ ಜೀವಿತವನ್ನು ಸ್ವಲ್ಪ ನಾವು ಸಿದ್ಧಪಡಿಸಿ. ಯೇಸು ಹುಟ್ಟಿ ಆಯಿತು, ಬಂದಾಯಿತು, ನಿಜ. ಆ ಯೇಸು ಸ್ವಾಮಿ ಇವತ್ತು ಜೀವಿಸ್ತಾ ಇದ್ದಾರೆ. ಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಸ್ವಾಮಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಮಗನು, ನನ್ನ ಮಗಳು ನಿನ್ನ ಒಳ್ಳೆಯದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ನೀನು ಯಾವ್ದಾದ್ರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ ಇದ್ದರೆ ನಿನಗೆ ಬಿಡುಗಡೆ ಖಂಡಿತ ಸ್ವಾಮಿ ಮತ್ತೆ ದಿವಸಗಳಲ್ಲಿ ಪ್ರಾರ್ಥನೆಗೆ ಬರ್ರಿ. ಸಮಯಾವಕಾಶ ಸಿಕ್ಕಾಗ ಆರಾಧನೆಗೆ ಬರ್ರಿ, ವಾಸ್ತಿಗಳ ಹತ್ರ ಬರ್ರಿ, ವಾಕ್ಯ ಕೇಳ್ರಿ, ಪ್ರಾರ್ಥನೆ ಮಾಡಿಸ್ಕೊಳ್ರಿ, ದೇವರ ವಾಕ್ಯ ಕೇಳ್ರಿ. ನಾವ್ ಯಾರು ಶಾಶ್ವತವಾಗಿ ಇರಾಕಿ ಬಂದವರಲ್ಲ. ಕೇಳ್ರಮ್ಮ, ಸ್ವಲ್ಪ ಅಹಂಕಾರ, ಸೊಪ್ಪು, ಕೊಬ್ಬು, ಈ ದಿಮಾಕು
ಎಲ್ಲ ಏನು ಮಾಡ್ರಿ ಸ್ವಲ್ಪ ಕಡಿಮೆ ಮಾಡಿ. ಕೇಕ್ ಕಟ್ ಮಾಡ್ತಾರಲ್ಲ ಫಾಸ್ಟ್, ಕೇಕ್ ಏನ್ ಆಯ್ತಾ ಇರ್ಲಿ. ಕೇಕ್ ಬಹಳ ಸಿಹಿ ಇದೆ. ಸಿಹಿ ಆ ಕೇಕ್ ಕೊಟ್ಟಾಗ ಕೇಕ್ ತಿಂದು ಹೋಗುದಲ್ಲ, ತಿನ್ರಿ. ಅದರೊಳಗೆ ಅರ್ಥ ಇದೆ. ನಮ್ಮ ಮನಸ್ಸೊಳಗಿರುವಂತ ಕಹಿ, ದ್ವೇಷ, ಕೋಪ, ಮತ್ಸರ ಇವೆಲ್ಲ ಯಾರ ಮೇಲೆ ದ್ವೇಷ, ಮತ್ಸರ ನಮಗೆ ಗಿದ್ದರೆ ಎಲ್ಲ ನಾವು ಬಿಡಬೇಕು. ಎಲ್ಲ ತೆಗೆದು ಹಾಕಿ ಹೃದಯ ಶುದ್ಧ ಆಗ್ಬೇಕು, ಮನಸ್ಸು ಶುದ್ಧ ಆಗ್ಬೇಕು. ಒಂದು ಘಟನೆ ಹೇಳ್ತೀನಿ ಕೇಳ್ರಿ. ಮೊನ್ನೆ ದಿವಸ 20ನೇ ತಾರೀಕು ನಮ್ಮ ಕ್ರಿಸ್ಮಸ್ ಕಾರ್ಯಕ್ರಮ ನಡಿಬೇಕಿತ್ತು, ನಡೀಲಿಲ್ಲ. ದೊಡ್ಡ ಕಾರ್ಯಕ್ರಮ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಮಾಡಕ್ಕಾಗ್ಲಿಲ್ಲ. ಕಾರಣ 18ನೇ ತಾರೀಕು ನಮ್ಮಲ್ಲಿ ಒಂದು ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಎಲ್ಲ ಸೇರಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಎಲ್ಲ ಮುಗೀತು. ಎಲ್ಲ ಮುಗಿದು ಮಧ್ಯಾಹ್ನ ಊಟ ಆಯಿತು. ಮಧ್ಯಾಹ್ನ ಊಟ ಆಗಿ ಹೊರಗಡೆ ನಾವೆಲ್ಲ ಸ್ವಲ್ಪ ಖುಷಿಯಾಗಿ ಎಲ್ಲ ಕೂತಿದ್ವಿ. ನೋಡ್ರಿ, ಒಂದು ಘಟನೆ ನೋಡ್ರಿ. ನಮ್ಮೊಟ್ಟಿಗೆ ನಗ್ತಾ ಎಲ್ರಿಗೂ ಊಟ ಬಡಿಸಿ ಕೊಟ್ಟು ಓಡಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಇದ್ದಿದ್ದಂಗೆ ಕುಸ್ತು ಬಿದ್ಬಿಟ್ಟು, ಎಲ್ಲರೂ ಮುಂದೆನೆ ಬಿದ್ಬಿಟ್ಟು, ನಮ್ಮ ಮನೆಯವ್ರಲ್ಲಿ ನಿಂತು ನಮ್ಮ ಮನೆಯವ್ರ ಕಾಲ್ ಕಡೆನೇ ಬಿದ್ಬಿಟ್ಟು, ಎಲ್ಲ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ವಿ ನಾವು, ಅಲ್ಲೇ ಬಿದ್ಬಿಟ್ರಿ. ನೀವು ಕೇಳ್ರಿ, 5 ರಿಂದ 6 ಜನ ಸ್ಟಾಫ್ ನರ್ಸ್ಗಳಿದ್ವಿ. ಎಲ್ಲ ಎದಿ CPR ಕೊಟ್ಟು ಎಲ್ಲ ಒತ್ತಿದ್ವಿ. ಒಬ್ಬರು ಲೋಕಾಯುಕ್ತ DYSP ಇದ್ರು, ಒಬ್ರು ಅಡಿಷನಲ್ SP ಒಬ್ಬರು ಇದ್ರು. 50 ರಿಂದ 60 ಗಾಡಿಗಳು, ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ಗಾಡಿಗಳಿತ್ತು. ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ಯಾರಿಗೂ ಅವ್ರನ್ನ ಏನ್ ಮಾಡಕ್ಕಾಗಿಲ್ಲ. ಬಿದ್ದ ತಕ್ಷಣನೇ ಅವರ ಆತ್ಮ ಏನಾಯ್ತು, ಹೋಯ್ತು, ಸತ್ತೋಗ್ಬಿಟ್ಟು. ಅಲ್ಲಿ ಕ್ಷಣ ಮಾತ್ರದಲ್ಲಿ ಆ ಸಂತೋಷದ ಒಂದು ವಾತಾವರಣ ದುಃಖಕ್ಕೆ, ಎಲ್ಲರೂ ಖುಷಿಯಾಗಿ ಮನೆ ಹೋಗ್ಬೇಕಾದವರು 106 ಜನ ಹಾಸ್ಪಿಟಲ್ಗೆ ಹೋಗ್ಬೇಕು. ಎಂತ ನಾವು ಟಿವಿಯಲ್ಲಿ ಅಲ್ಲಲ್ಲಿ ನೋಡಿದೀವಿ, ಒಬ್ಬರು ಕುಸ್ತು ಹೇಳುವುದನ್ನು ಕಣ್ಣು ಮುಂದೆನೆ ನೆಗ್ತಾ ಮಾತಾಡ್ತಾ ಹಿಂಗೆ ಮಾತಾಡ್ತಾ ಇದ್ದವ್ರು ಅಲ್ಲೇ ಕುಸ್ತು ಬಿದ್ದು ಹೋಗ್ತಾರಂತಂದ್ರೆ ಒಬ್ಬ ಮನುಷ್ಯನ ಆ ಜೀವ ಅನ್ನೋದು ಎಷ್ಟು ಸಾಮಾನ್ಯ. ಇಷ್ಟು ದೊಡ್ಡ ದೇಹದ ಮೇಲೆ ಸಣ್ಣ ಜೀವ ಅನ್ನೋದು ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ನಮ್ಮ ಹೆಸರು ಮತ್ತೆ ಕೂಗಂಗಿಲ್ಲ. ಅಲ್ಲಿ ತನಕ ನಾವು ಅವ್ರ ಹೆಸರು ಕೂಗ್ತಾ ಇದ್ವಿ, ಅವ್ರ ಹೆಸರು ಕರಿತಾ ಇದ್ದವ್ರು. ನಾವು ಸಂಜೆ ಆದಾಗ ಹಾಸ್ಪಿಟ್ಲಿಗೆ ಬಂದಾಗ ಬಾಡಿಯನ್ನ ಸ್ಟಾಪ್ ಮಾಡಿ ನೋಡ್ರಿ, ಎಂತ ವಿಚಿತ್ರ ಅಲ್ಲ. ನಮ್ಮ ಜೀವನ ಇಷ್ಟ, ನಾವೇನು ಅಲ್ಲ. ನೀರಿನ ಮೇಲಿರುವಂತ ಒಂದು ಗುಳ್ಳೆಗೆ ಹಾಡುಗಾರನು ಬರ್ದಿದ್ದಾನೆ, ಕ್ಷಣಿಕ ಒಂದು ಹೂವಿಗೆ ಬರ್ದಿದ್ದಾನೆ. ಆ ಹೂವು ಬೆಳಿಗ್ಗೆ ಏನಾಗುತ್ತೆ, ಅರಳುತ್ತೆ, ಸಾಯಂಕಾಲ. ಸಾವಿಗೆ ಪ್ರಾಯ ಮುಖ್ಯ ಅಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾವು ನೋಡ್ಕೋಬೇಕು. ಮುಂದಿನ ಕ್ರಿಸ್ಮಸ್ಸಿಗೆ ನಾವಿರ್ತೇವೆ ಎಂಬುದು ಏನು ಯಾರಿಗೂ ಗ್ಯಾರಂಟಿ. ಇದ್ದ ಸಮಯ, ಸಿಕ್ಕ ಸಮಯ ಅವರಿಗೆ ದ್ವೇಷ ಮಾಡಿ, ಜಗಳ ಮಾಡಿ, ಹೊಟ್ಟೆ ಕಿಚ್ಚು ಮಾಡಿ, ಪಾಪ ಮಾಡಿಕೊಂಡು ನಿನ್ನಿಷ್ಟದ ಪ್ರಕಾರ ಜೀವನ ಮಾಡಿ, ನೀನು ಜೀವನ ಮಾಡಿದ್ರೆ ನೀನು ನೇರವಾಗಿ ಎಲ್ಲಿಗೆ ಹೋಗ್ತೀಯಾ? ನರಕ ಅನ್ನೋದು ನಿನಗೆ ಫಿಕ್ಸ್. ಸ್ವರ್ಗಕ್ಕೆ ನೀನು ಹೋಗ್ಬೇಕಾದ್ರೆ ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನನ್ನ ಮುಖಾಂತರ ಅಲ್ಲದೆ ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋಗಕ್ಕೆ. ನೀನು ಯಾವ ಕುಲದಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಪುಣ್ಯ ಕಾರ್ಯಗಳು ಯಾವುದೂ ನಿನ್ನನ್ನು ಸ್ವರ್ಗಕ್ಕೆ ಕಳಿಸುವುದಿಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಾ? ಯೇಸು ಕ್ರಿಸ್ತನೇ ದಾರಿ, ಅವರ ಮುಖಾಂತರನೇ. ಈ ಕ್ರಿಸ್ಮಸ್ ದಿವಸ ನಿಮಗೊಂದು ಸಂದೇಶ, ಯೇಸು ಸ್ವಾಮಿ ಹುಟ್ಟಿ ಬಂದದ್ದು ನಿನ್ನ ಆತ್ಮವನ್ನ ರಕ್ಷಿಸಬೇಕು, ನಿನ್ನನ್ನು ಕಾಪಾಡೋದಕ್ಕಾಗಿ, ನಿನಗೆ ಮೋಕ್ಷವನ್ನು ಕೊಡಬೇಕಾಗಿ. ಇಲ್ಲಿ ಕೂಡಿ ಬಂದವರಲ್ಲಿ ಯಾರಾದರೂ ಇವತ್ತಿನವರೆಗೆ ಯೇಸು ಸ್ವಾಮಿ, ಯೇಸುವೇ ನನ್ನ ದೇವರೇ ನನ್ನ ಆತ್ಮವನ್ನು ಕಾಪಾಡು, ನನ್ನ ದೇವರೇ ನನ್ನನ್ನು ರಕ್ಷಿಸುವಂತ ನೀವು ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡೋರು ಇದ್ರೆ ನಿಮ್ಮ ಆತ್ಮ ಕೂಡ ಅವ್ರು ಏನ್ ಮಾಡ್ತಾರೆ. ಹಾಗಾಗಿ ಈ 2024ನೇ ವರ್ಷದ ಈ ಕ್ರಿಸ್ಮಸ್ ನಿಮ್ಮೆಲ್ಲರ ಜೀವಿತಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡಲಿ, ಆರೋಗ್ಯ ಕೊಡಲಿ, ನಿಮ್ಮ ಕಷ್ಟಗಳಿಂದ, ನಿಮ್ಮ ವೇದನೆಗಳಿಂದ, ನಿಮ್ಮ ರೋಗದಿಂದ ನಿಮಗೆ ಬಿಡುಗಡೆ ಕೊಡಲಿ. ಇನ್ನೇನು ಒಂದು 2-3 ದಿವಸ ಬಿಟ್ಟು ನಾವು ಹೊಸ ವರ್ಷಕ್ಕೆ ಹೋಗ್ತೀವಿ.
ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದಗಳನ್ನು ಕೊಡಲಿ. ನಿಮ್ಮ ಕುಟುಂಬದಲ್ಲಿ ದೇವರು ಸಮೃದ್ಧಿಯನ್ನ ನಿಮಗೆ ಕೊಡಲಿ. ಇಲ್ಲಿ ಸೇವೆ ಮಾಡುವಂತ ಸುರೇಶ್ ಪಾಸ್ ಅವರ ಕುಟುಂಬ, ಈ ಸೇವೆ ಅವರನ್ನ ದೇವರು ಆಶೀರ್ವಾದ ಮಾಡಲಿ, ಅವರ ಸೇವೆಯನ್ನು ದೇವರು ಆಶೀರ್ವಾದ ಮಾಡಲಿ. ಮುಂದಿನ ವರ್ಷದ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಅಲ್ಲ, ಹೊರಗಡೆ ಬೇರೆ ಕಡೆಯಲ್ಲಿ ಬಹಳ ಜನರೊಟ್ಟಿಗೆ ನಡೆಸುವ ಹಾಗೆ ದೇವರು ಹಾಗೆ ಅದ್ಭುತ ಮಾಡಲಿ ಅಂತ ಹಾರೈಸಿ ದೇವರ ಸನ್ನಿಧಿಗೆ ಕೂತ್ಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.